ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಈಗಷ್ಟೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ. ಈ ಥರ ದಿನ ಸಂಜೆ ದೇವ್ರ ಮುಂದೆ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಸ್ವಲ್ಪ ಪಾಸಿಟಿವಿಟಿ ಸಿಗುತ್ತೆ. ನಮ್ಮ ಲೈಫ್ನಲ್ಲಿ ಪಾಸಿಟಿವಿಟಿ ತುಂಬಿರಲಿ ಅಂತ ಈ ಥರ ಪದ್ಧತಿಗಳನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ನಿನ್ನೆ ನನ್ನ ಹಸ್ಬೆಂಡ್ ಬರುವಾಗ ಎಣ್ಣೆ ತಂದಿದ್ದರು. ಅವುಗಳನ್ನೆಲ್ಲ ಈಗ ಬಾಟಲ್ನಲ್ಲಿ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಬಾಟಲ್ನ ಖಾಲಿ ಮಾಡಿದ್ಮೇಲೆ ಅದನ್ನು ನೀಟಾಗಿ ಒರೆಸ್ತೀನಿ. ಅದು ಯಾವುದೇ ವಸ್ತು ಇದ್ರೂ ಅದರ ಬಾಟಲ್ನ ಅಥವಾ ಅದರ ಕಂಟೈನರ್ನ ಕ್ಲೀನ್ ಮಾಡಿ ಆಮೇಲೆ ಅದನ್ನು ಫಿಲ್ ಮಾಡ್ತೀನಿ. ಈಗ ದೇವ್ರ ಮುಂದೆ ದೀಪ ಹಚ್ಚೋದಕ್ಕೆ ಅಂತ ಎಣ್ಣೆ ತರಿಸಿದೆ. ಇದನ್ನು ನಾನು ರೆಗ್ಯುಲರ್ ಆಯಿಲ್ ಶಾಪ್ನಲ್ಲೇ ತರಿಸ್ತೀನಿ. ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ನ ಎಣ್ಣೆನ ಬಳಸಲ್ಲ ದೀಪ ಹಚ್ಚೋದಕ್ಕೆ. ಅವರು ಅದೇ ಎಣ್ಣೆನ ತೊಗೊಂಡು ಸುಮ್ಮನೆ ಪ್ಯಾಕೇಜಿಂಗ್ ಮಾಡಿ ರೇಟ್ ಜಾಸ್ತಿ ಇಟ್ಟಿರ್ತಾರೆ ಅನ್ನೋದು ನನ್ನ ವಿಚಾರ. ಅದಕ್ಕೆ ನಾನು ಯಾವ ಬ್ರ್ಯಾಂಡ್ನೂ ತೊಗೊಂಡಿಲ್ಲ. ಇದು ಲೋಕಲ್ ಶಾಪ್ನಲ್ಲೇ ತೊಗೊಂಡಿರೋದು. ಆಯಿಲ್ ಕ್ಯಾನ್ ಕೆಳಗಡೆ ಯಾವಾಗಲೂ ನಾನು ಈ ಥರದ್ದೊಂದು ಪ್ಲೇಟ್ ಇಟ್ಟಿರ್ತೀನಿ. ಆ ಎಣ್ಣೆ ನೆಲಕ್ಕೆ ಬೀಳದೆ ಇರಲಿ, ನೆಲ ಗಲೀಜು ಆಗಬಾರ್ದು ಅಂತ. ಈಗ ನಾನು ಕೊಬ್ಬರಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿರುವಂಥದ್ದನ್ನೇ ತರಿಸಿದ್ದೀನಿ. ಇದನ್ನು ನಾನು ಮಗನಿಗೆ ಮಸಾಜ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇದನ್ನು ಬಿಟ್ಟು ನಾನು ಹಿಮಾಲಯ ಮತ್ತು ಜಾನ್ಸನ್ ಆಯಿಲ್ ಕೂಡ ಬಳಸ್ತೀನಿ ಮಗನಿಗೆ. ಆದರೆ ನಾನು ಹೆಚ್ಚು ಬಳಸೋದಕ್ಕೆ ಇಷ್ಟಪಡೋದು ಪ್ಯೂರ್ ಕೊಬ್ಬರಿ ಎಣ್ಣೆನೇ. ಕೊಬ್ಬರಿ ಎಣ್ಣೆಯಲ್ಲಿ ಸಾಕಷ್ಟು ಔಷಧಿ ಅಂಶ ಇರುತ್ತೆ. ಅದು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು. ಹೀಗಾಗಿ ನಾನು ಅದನ್ನೇ ಬಳಸೋದಕ್ಕೆ ಹೆಚ್ಚು ಇಷ್ಟಪಡ್ತೀನಿ. ನನ್ನ ಮಗನಿಗೆ ಅಷ್ಟೇ ಅಲ್ಲದೆ ನಾವು ಕೂಡ ಕೊಬ್ಬರಿ ಎಣ್ಣೆನೇ ಹೆಚ್ಚು ಬಳಸ್ತೇವೆ. ಆದರೆ ಆ ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿರೋಂಥದ್ದನ್ನೇ ತೊಗೋಬೇಕು. ಈಗ ಮಾರ್ಕೆಟ್ನಲ್ಲಿ ಸಾಕಷ್ಟು ವೆರೈಟಿ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ಥರ ಕಲಬೆರಕೆ ಕೂಡ ಇರುತ್ತೆ. ನಾವು ಪ್ಯೂರ್ ಕೊಬ್ಬರಿ ಎಣ್ಣೆನೇ ಹುಡುಕಿ ಅದನ್ನೇ ಬಳಸಬೇಕು. ಮತ್ತು ಅಡುಗೆ ಮಾಡೋದಕ್ಕೆ ಕೂಡ ನಾವು ಮೊದಲು ರಿಫೈನ್ಡ್ ಆಯಿಲ್ನೇ ಬಳಸ್ತಿದ್ವಿ. ಈ ಸರ್ತಿ ನಾನು ಪ್ಯೂರ್ ಆಗಿರುವಂಥ ಶೇಂಗಾ ಎಣ್ಣೆನೇ ತರಿಸಿದ್ದೀನಿ. ಇದರಿಂದ ತುಂಬ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗುತ್ತೆ. ಹಾಗೆ ರಿಫೈನ್ಡ್ ಆಯಿಲ್ನಲ್ಲಿ ನಮಗೆ ಬೇಕಾಗಿದ್ದ ಯಾವುದೇ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಿಗೋದಿಲ್ಲ. ಸೊ ಇನ್ಮೇಲೆ ನಾನು ಆಯಿಲ್ನ ಚೇಂಜ್ ಮಾಡಿ ಪ್ಯೂರ್ ಶೇಂಗಾ ಎಣ್ಣೆನ ಬಳಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಇವನನ್ನು ಬಿಟ್ಟು ಕೆಲಸ ಮಾಡೋದಕ್ಕೆ ನನಗೆ ಆಗಲ್ಲ. ಸೊ ಇವನನ್ನು ಇಲ್ಲೇ ಕೂರಿಸ್ಕೊಂಡು ನಾನು ಹಾಗೆ ಕೆಲಸ ಮಾಡ್ತೀನಿ. ಅವ್ನು ನೋಡ್ತಿರ್ತಾನೆ ನಾನು ಏನು ಮಾಡ್ತೀನಿ ಅದನ್ನು. ಈಗ ಸೃಷ್ಟಿಗೆ ಸೂಪ್ ಬೇಕಂತೆ. ಸೊ ನಾನು ಸೂಪ್ ಮಾಡ್ತೀನಿ. ಈ ಬಾಸ್ಕೆಟ್ನಲ್ಲಿ ನಾನು ಸೂಪ್ ಪ್ಯಾಕೆಟ್ ಇಟ್ಟಿದ್ದೀನಿ. ಬನ್ನಿ ಸೂಪ್ ಮಾಡೋಣ. ಸೂಪ್ ಮಾಡೋದಕ್ಕೆ ನಮಗಿಲ್ಲಿ 3 ಗ್ಲಾಸ್ನಷ್ಟು ನೀರು ಬೇಕು. ಈ ಪಾತ್ರೆಯಲ್ಲಿ ನಾನು 3 ಗ್ಲಾಸ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡೋದಕ್ಕಿಟ್ಟು ಹಾಗೆ ಇದರಲ್ಲಿ ಸೂಪ್ ಪೌಡ್ರನ್ನ ಹಾಕೋಣ. ನಾನಿಲ್ಲಿ ನಾರ್ ಸೂಪ್ ತೊಗೊಂಡಿದ್ದೀನಿ. ಇದು ಥಿಕ್ ಟೊಮ್ಯಾಟೊ ಸೂಪ್. ನಾವು ಯೂಶ್ವಲಿ ಇದನ್ನೇ ಯೂಸ್ ಮಾಡ್ತೀವಿ. ಇದ್ರ ಹಿಂದ್ಗಡೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ ಸೂಪ್ ಮಾಡೋದು ಹೇಗೆ ಅಂತ. ತುಂಬ ಈಸಿ ಇದು. ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಒಂದು ಪ್ಯಾಕೆಟ್ ತಂದರೆ ನಾವು 4-5 ಜನಕ್ಕೆ ಆಗೋಷ್ಟು ತುಂಬ ಆರಾಮಾಗಿ ಮಾಡ್ಕೋಬೋದು. ಹೋಟೆಲ್ಗೆ ಹೋದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಅದೇ ನಮ್ಗೆ ಬೇಕು ಅನಿಸಿದಾಗ ಈ ಥರ ಮನೇಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ಇದನ್ನು ಎಲ್ಲೂ ಗಂಟುಗಳು ಉಳಿದೇ ಇರೋ ಥರ ನಾವು ಮಿಕ್ಸ್ ಮಾಡಬೇಕು. ಪೂರ್ತಿ ಲಮ್ಸ್ ಉಳಿದೇ ಇರೋ ಥರ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಅದು ಹಾಗೆ ಉಳ್ಕೊಂಬಿಡುತ್ತೆ. ಸೊ ಚೆನ್ನಾಗಿ ಸ್ಟರ್ ಮಾಡಬೇಕು. ಇದನ್ನು ಮಕ್ಕಳು ಕೂಡ ಮಾಡ್ಕೋಬೋದು, ಅಷ್ಟು ಸುಲಭವಾಗಿದ್ದು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ದು ಸಿಗುತ್ತೆ. ಅಂದರೆ ಕಾರ್ನ್ ಸೂಪ್ ಸಿಗುತ್ತೆ, ಟೊಮ್ಯಾಟೊ ಸೂಪ್ ಸಿಗುತ್ತೆ, ಹಾಟ್ ಆ್ಯಂಡ್ ಸೋರ್ ಸಿಗುತ್ತೆ. ಇದು ಬೇರೆ ಬೇರೆ ಥರದ್ದು ಸಿಗುತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ಆ ಪೌಡ್ರ್ನಲ್ಲಿ ಫ್ಲೇವರ್ಸ್ ಟೇಸ್ಟ್ ಎಲ್ಲ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಸಕ್ಕರೆನ ಹಾಕೋತೀನಿ. ಮತ್ತು ಉಪ್ಪನ್ನು ಕೂಡ ಸಹ ಹಾಕೋತೀನಿ ನಾನು. ಉಪ್ಪು ಅವರು ಕಡಿಮೆ ಹಾಕಿರ್ತಾರೆ. ನಾವು ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂದಾಗ ನಾನು ಉಪ್ಪು ಹಾಕೋತೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಸ್ವಲ್ಪ ಖಾರ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ನನ್ನ ಮಗಳಿಗೂ ಖಾರ ಇಷ್ಟ ಆಗುತ್ತೆ. 2 ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತೀನಿ. ಇದು ಪೂರ್ತಿ ಏನೋ ಗಂಟು ಉಳಿದೇ ಇರೋ ಥರ ಪೂರ್ತಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಬೇಕು. ಅಷ್ಟಾದರೆ ನಮ್ಮ ಸೂಪ್ ರೆಡಿ ಆಗುತ್ತೆ. ನಮಗೆ ಈವ್ನಿಂಗ್ ಟೈಮ್ ಏನಾದರೂ ತಿನ್ಬೇಕನ್ಸುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ಬೇಕನ್ಸುತ್ತೆ. ಮತ್ತು ಸ್ಕೂಲಿಂದ ಬಂದ ಮೇಲೂ ಕೂಡ ಸ್ವಲ್ಪ ಹಸಿವಾಗಿರುತ್ತೆ, ಇನ್ನೂ ಊಟದ ಟೈಮ್ ಆಗಿರಲ್ಲ ಅಂದಾಗ ಈ ಥರದ್ದನ್ನು ಮಾಡಿಕೊಡ್ತೀನಿ ನಾನು. ಈಗ ಇದು ಸ್ವಲ್ಪ ಕುದಿಬೇಕು. ಸೊ ನಾನು ಮಿಕ್ಸ್ ಮಾಡಿ ಈಗ ಬಿಡ್ತೀನಿ ಇದನ್ನು ಕುದಿಯೋದಕ್ಕೆ. ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಅದು ಥಿಕ್ನೆಸ್ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈಗ ಇದು ಕುದೀತಾ ಇದೆ. ಇದನ್ನು ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ. ಇದರಲ್ಲಿ ನನ್ನ ಮಗಳಿಗೆ ಕಾರ್ನ್ ಸೂಪ್ ತುಂಬ ಇಷ್ಟ ಆಗುತ್ತೆ. ನೀವು ಒಮ್ಮೆ ಇವುಗಳನ್ನ ಟ್ರೈ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಈ ಟೊಮ್ಯಾಟೊ ಸೂಪ್ಗೆ ನಾವು ಈ ಥರ ರಸ್ಕ್ ಇರುತ್ತೆ, ಟೋಸ್ಟ್ ಅಂತಲೂ ಕರಿತೇವೆ, ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಸೂಪ್ನ ಕುಡಿಯೋದಕ್ಕೆ. ಇದನ್ನು ಟೊಮ್ಯಾಟೊ ಸೂಪ್ಗೆ ಮಾತ್ರ ಹಾಕಬೇಕು, ಬೇರೆ ಸೂಪ್ಗೆ ಈ ಥರ ಹಾಕಬೇಡಿ. ಟೊಮ್ಯಾಟೊ ಸೂಪ್ಗೆ ಇದು ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಈಗ ನಾವು ಊಟ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಊರಿಗೆ ಹೋಗಿದ್ದಾರೆ. ನಾನು ಮತ್ತು ಸೃಷ್ಟಿ ಊಟ ಮಾಡ್ತಾ ಕಾರ್ಟೂನ್ ನೋಡ್ತಾ ಇದ್ದೀವಿ. ಅವಳಿಗೆ ಕಾರ್ಟೂನ್ ನೋಡೋದಕ್ಕೆ ಇಷ್ಟ, ಸೊ ನಾನು ಅವಳ ಜೊತೆ ಕೂತ್ಕೊಂಡು ನೋಡ್ತೀನಿ. ಈ ಟೈಮಲ್ಲಿ ನಾನು ಸೀರಿಯಲ್, ಸಿನಿಮಾ ಅಂತ ಯಾವುದನ್ನು ಫೋರ್ಸ್ ಮಾಡಿ ಅವಳಿಗೆ ಹಾಕ್ಸೋಕೆ ಹೋಗಲ್ಲ. ಅವಳು ಏನು ಇಷ್ಟಪಡ್ತಾಳೆ ಅದನ್ನೇ ನಾನು ಅವಳ ಜೊತೆ ಕೂತ್ಕೊಂಡು ನೋಡ್ತೀನಿ. ಇದರಿಂದ ಅವಳಿಗೂ ಖುಷಿ ಆಗುತ್ತೆ. ಊಟ ಎಲ್ಲ ಆದಮೇಲೆ ಆ್ಯಸ್ ಯೂಶ್ವಲ್ ನಾನು ಮತ್ತೆ ನನ್ನ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಹಾಲು ಕಾಯಿಸಿ ಎತ್ತಿಟ್ಟು ಪೂರ್ತಿ ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ಯಾವಾಗಲೂ ಎಷ್ಟೇ ನಿಮಗೆ ಟಯರ್ಡ್ ಆದರೂ ಕೂಡ ಮಲ್ಗೋಕ್ಕಿಂತ ಮೊದಲು ಕಿಚನನ್ನು ಪೂರ್ತಿ ಕ್ಲೀನ್ ಮಾಡಿ. ಕಿಚನ್ ಕೌಂಟರ್ ಟಾಪ್ ಮೇಲೆ ನಾವು ಅಡುಗೆ ಮಾಡಿರ್ತೀವಿ, ಹಾಲು ಕಾಯಿಸಿರ್ತೀವಿ, ಅದೆಲ್ಲ ಹಾಗೆ ಬಿದ್ದಿರುತ್ತೆ. ಫುಡ್ ಪಾರ್ಟಿಕಲ್ಸ್ ಕೌಂಟರ್ ಟಾಪ್ ಮೇಲೆ ರಾತ್ರಿ ಪೂರ್ತಿ ಹಾಗೆ ಇರೋದ್ರಿಂದ ಜಿರಳೆಗಳು ಬೆಳೆಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ನೀವು ಮಲ್ಗೋಕ್ಕಿಂತ ಮೊದಲು ಯಾವಾಗಲೂ ಕಿಚನನ್ನು ಕ್ಲೀನ್ ಮಾಡಿ ಮಲ್ಗೋದು ತುಂಬ ಇಂಪಾರ್ಟೆಂಟ್. ಹೀಗೆ ಮಾಡೋದ್ರಿಂದ ನಮಗೆ ಬೆಳಗ್ಗೆ ಕೂಡ ಟೈಮ್ ಸೇವ್ ಆಗುತ್ತೆ. ಹಾಗೆ ಇಂಪಾರ್ಟೆಂಟಾಗಿ ನಾನು ಮಲ್ಗೋಕ್ಕಿಂತ ಮೊದಲು ಗ್ಯಾಸ್ ಸ್ಟವ್ನ ರೆಗ್ಯುಲೇಟರ್ನ ಆಫ್ ಮಾಡಿನೇ ಮಲ್ಕೋತೀನಿ. ನೀವು ಅಷ್ಟೇ ಯಾವಾಗಲೂ ಸಿಲಿಂಡರ್ ರೆಗ್ಯುಲೇಟರ್ನ ಚೆಕ್ ಮಾಡಿ ಅದನ್ನು ಆಫ್ ಮಾಡಿನೇ ಮಲ್ಕೋಬೇಕು. ಕಿಚನ್ನಿಂದ ಆಚೆ ಹೋಗೋಕ್ಕಿಂತ ಮೊದಲು ಒಂದು ಸರಿ ಪೂರ್ತಿ ಕಿಚನನ್ನು ಚೆಕ್ ಮಾಡ್ತೀನಿ, ಕ್ಲೀನ್ ಇದೆಯಾ ಇಲ್ವಾ ಅಂತ. ಇಲ್ಲದೇ ಇದ್ದರೆ ಅದನ್ನು ಕ್ಲೀನ್ ಮಾಡ್ತೀನಿ. ಈಗ ಸೃಷ್ಟಿ ರೂಮ್ನಲ್ಲಿ ಒಂದಷ್ಟು ಬಟ್ಟೆಗಳು ಬಿದ್ದಿದ್ವು, ಒಗೆದಿದ್ದು, ಇವುಗಳನ್ನೆಲ್ಲ ಮಡಚಿ ಎತ್ತಿಡ್ತೀನಿ. ಮಲ್ಗೋಕ್ಕಿಂತ ಮುಂಚೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ನಾವು ಗಡಿಬಿಡಿಲಿರ್ತೀವಿ, ಆವಾಗ ತೊಂದರೆ ಆಗೋಲ್ಲ. ಆದಷ್ಟು ಮಲ್ಗೋಕ್ಕಿಂತ ಮೊದಲೇ ನಾನು ಇವುಗಳನ್ನ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸರಿ ಅಥರ್ವ ತುಂಬ ರಂಪ ಮಾಡ್ತಾನೆ, ಅವನ ಜೊತೆ ಕೆಲಸಗಳು ಮುಗಿಸೋಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಮಾತ್ರ ನಾನು ಹಾಗೆ ಬಿಟ್ಬಿಡ್ತೀನಿ. ನನಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಈ ಥರದ ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇಟ್ಕೊಳ್ಳೋದು ಇಲ್ಲ. ನನಗೆ ಈ ಥರ ಇಟ್ಟು ಆಮೇಲೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಮುಗಿಸ್ಬಿಡ್ತೀನಿ ಇವುಗಳನ್ನೆಲ್ಲ. ನೀವು ಅಷ್ಟೇ ಸಾಧ್ಯ ಆದಷ್ಟು ಫ್ರೀ ಟೈಮ್ನಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸೋದಕ್ಕೆ ಟ್ರೈ ಮಾಡಿ. ಆಮೇಲೆ ಮಾಡಿದ್ರೆ ಆಯಿತು ಅಂತ ಯಾವುದನ್ನು ಬಿಡಬೇಡಿ. ಆಮೇಲೆ ಅಂದರೆ ಮುಗ್ದೋಯ್ತು, ಅದು ಆಗೋದೇ ಇಲ್ಲ ಕೆಲಸ ಬೇಗ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಮುಗಿಸೋದು ತುಂಬ ಒಳ್ಳೆಯದು. ಸಡನ್ನಾಗಿ ಮನೆಗೆ ಯಾರಾದರೂ ಬಂದರೆ ತುಂಬ ಆಕ್ವರ್ಡ್ ಕಾಣಿಸುತ್ತೆ. ಸೃಷ್ಟಿ ರೂಮ್ನ ಕ್ಲೀನ್ ಮಾಡೋದಾದ್ಮೇಲೆ ಈಗ ನಾನು ನಮ್ಮ ರೂಮ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದಷ್ಟು ವಸ್ತುಗಳು ಮಗನಿಗೆ ಆಟ ಆಡೋದಕ್ಕೆ ಅಂತ ಕೊಟ್ಟಿದ್ದೆ. ಅವನು ಇಡೀ ದಿನ ಆಟ ಆಡಿರೋದ್ರಿಂದ ಬೆಡ್ ತುಂಬ ಗಲೀಜು ಅನಿಸುತ್ತೆ, ಹಾಗೆ ಮಲ್ಕೊಳ್ಳೋದಿಲ್ಲ ನಾನು. ಅದಕ್ಕೆ ಬೆಡ್ಡು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಇದ್ರ ಮೇಲಿನ ಡಸ್ಟ್ ಎಲ್ಲ ಹೋದರೆ ಮಲ್ಕೊಳ್ಳೋದಕ್ಕೆ ಆರಾಮ್ ಅನಿಸುತ್ತೆ. ಸೊ ಬೆಡ್ನ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ನಿದ್ದೆ ಚೆನ್ನಾಗಿರಬೇಕು ಅಂದರೆ ನಾವು ಮಲ್ಕೊಳ್ಳೋ ಜಾಗ ಕೂಡ ತುಂಬ ಕ್ಲೀನಾಗಿರಬೇಕು. ಇನ್ನೇನು ಮಲ್ಕೋಬೇಕು, ಆದರೆ ಇವನಿಗೆ ಇನ್ನೂ ನಿದ್ದೆ ಬಂದಿಲ್ಲ. ಇವನು ಅದು ಎಷ್ಟು ಹೊತ್ತು ಆಟ ಆಡ್ತಾ ಇರ್ತಾನೆ, ಅಲ್ಲಿವರೆಗೂ ನನಗೆ ಜಾಗರಣೆ ತಪ್ಪಿದ್ದಲ್ಲ. ಇವನು ಮಲ್ಕೊಳ್ಳೋವರೆಗೂ ನಾನು ಹೀಗೆ ಕೂತಿರಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ನನ್ನ ಈವ್ನಿಂಗ್ ರೂಟೀನ್ ಇಷ್ಟ ಆಗಿದ್ದರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಇನ್ಫಾರ್ಮೇಷನ್ನ ತಗೊಂಡು ನಾನು ಬರ್ತೀನಿ.